ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಈಗ ನೇಹಾ ಹತ್ಯೆ ಪಾಲಿಟಿಕ್ಸ್ ಶುರುವಾಗಿದೆ. ನೇಹಾ ಹತ್ಯೆಯನ್ನ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಭಾರಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ ಮಗಳ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ಬೀದಿಗಿಳಿಯಲಿದೆ. ಬೆಂಗಳೂರು ಹೊರತುಪಡಿಸಿ ಉಳಿದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆ. ಅಣ್ಣಾಮಲೈ ಪ್ರಚಾರ ಇದೆ ಬೆಂಗಳೂರಿನಲ್ಲಿ, ಹಾಗಾಗಿ ಬೆಂಗಳೂರಿನಲ್ಲಿ ಮಾತ್ರ ಬಿಜೆಪಿಯ ಹೋರಾಟ ಇರಲ್ಲ, ಉಳಿದೆಲ್ಲ ಕಡೆ ಬೀದಿಗಿಳಿಯಲಿದೆ ಬಿಜೆಪಿ. ತುಮಕೂರಿನಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆಗೆ ನಿರ್ಧಾರ. ಹಾವೇರಿಯಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ಪ್ರತಿಭಟನೆ. ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನಿಂಗ್ ಮಾಡಿಕೊಂಡಿದೆ. ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ನೇಹಾ ಹತ್ಯೆ ಪ್ರಕರಣವನ್ನೇ ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಕೊಲೆ ಪ್ರಕರಣಗಳಲ್ಲೂ ಕೂಡ ಮತಗಳ ಲೆಕ್ಕಾಚಾರ ಅಂತ ಬಿಂಬಿಸುವಂತಹ, ಅಂದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಮನವೊಲಿಕೆ ಮಾಡ್ತಾ ಇದೆ ಅಂತ ತಿಳಿಸುವಂತಹ ಯತ್ನಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಚುನಾವಣೆ ಸಮಯದಲ್ಲಿ ಹಿಂದುತ್ವ ಅಸ್ತ್ರವನ್ನ ಪ್ರಯೋಗಿಸಿದಂತಹ ಬಿಜೆಪಿ ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತ ಅಪಘಾತದಲ್ಲಿ ಮೃತಪಟ್ಟಿತ್ತು. ಆ ಎರಡೂ ಪ್ರಮುಖ ಕೇಸನ್ನ ಆಧರಿಸಿ ಈಗ ಬಿಜೆಪಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನು ನಡೆಸ್ತಾ ಇದೆ. ಪ್ರಶಾಂತ್, ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದೊಂದು ಅಸ್ತ್ರಗಳನ್ನು ಪ್ರಯೋಗಿಸೋದಕ್ಕೆ ರಾಜಕೀಯ ಪಕ್ಷಗಳು ಮುಂದಾಗುವಂಥದ್ದು ಸಹಜ. ಅದರಲ್ಲೂ ಇಂತಹ ಕೊಲೆ ಅಥವಾ ಹಿಂದುತ್ವ ಈ ವಿಚಾರಗಳಿಂದ ಬಹಳ ದೊಡ್ಡ ಅಸ್ತ್ರ ಆಗುತ್ತೆ. ಈಗ ನೇಹಾ ಹತ್ಯೆ ವಿಚಾರ ಅದು ಇಡೀ ರಾಜ್ಯವನ್ನ ತಲ್ಲಣಗೊಳಿಸಿದೆ. ಅದನ್ನು ಪ್ರತಿಯೊಬ್ಬರೂ ಕೂಡ ಖಂಡಿಸ್ತಾ ಇದ್ದಾರೆ. ಆದರೆ ಬಿಜೆಪಿ ಪಾಲಿಗೆ ಇದು ನಿಜಕ್ಕೂ ಕೂಡ ಅಸ್ತ್ರ ಆಗತ್ತಾ? ಪ್ರತಿಮಾ, ಇದು ಅಸ್ತ್ರ ಅಂತಕ್ಕಂಥದ್ದಲ್ಲ. ಈಗ ನೋಡಿ, ಚುನಾವಣೆ ಸಂದರ್ಭದಲ್ಲಿ ಈ ಹತ್ಯೆ ಆಗಿದೆ. ಪ್ರಶ್ನೆ ಇರೋದು ಅಲ್ಲಿ ಏನಾಯಿತು ಅಂತಕ್ಕಂಥ. ಈಗ ನೋಡಿ, ನೇಹಾ ಹಿರೇಮಠಳನ್ನು ಬಿ ಕ್ಯಾಂಪಸ್ನಲ್ಲಿ ಒಬ್ಬ ಯುವಕ, ಆತ ಕಾಕತಾಳೀಯವಾಗಿ ಆತ ಒಬ್ಬ ಮುಸ್ಲಿಂ ಯುವಕ 9 ಬಾರಿ ಚುಚ್ಚಿ ಅವಳನ್ನು ಕೊಂದ ನಂತರ ಅವಳದ್ದು ಇನ್ನೂ ಪಾರ್ಥಿವದ ಅಂತ್ಯ ಸಂಸ್ಕಾರ ಆಗಿರಲ್ಲ. ಪೋಸ್ಟ್ ಮಾರ್ಟಮ್ನಿಂದ KMCಯಿಂದ ಏನು ಬಾಡಿ ಬಿಡುಗಡೆ ಆಗಿರಲ್ಲ. ಆಗ ಗೃಹ ಸಚಿವರು ಹೇಳ್ತಾರೆ ಇದೇನೋ ಲವ್. ಅಂದರೆ ನನಗನ್ಸುತ್ತೆ ಅದನ್ನು ಹೇಳುವ ಬದಲು ನಿಮ್ಮದೇ ಪಕ್ಷದ ಕಾರ್ಪೊರೇಟರ್ ಇದ್ದಾರೆ ನಿರಂಜನ್ ಹಿರೇಮಠ್, ಒಂದು ವಿಶೇಷ ವಿಮಾನ ತೆಗೆದುಕೊಂಡು ಹುಬ್ಳಿಗೆ ಹೋಗಿ ನೇಹಾ ಹಿರೇಮಠಳ ತಂದೆ ತಾಯಿಯನ್ನು ಭೇಟಿಯಾಗಿ ಸಾಂತ್ವನ ಹೇಳಿ, ನಾನು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಇದನ್ನು ಒಯ್ದು ಆ ಯುವಕನಿಗೆ ಏನು ಕಠಿಣದಿಂದ ಕಠಿಣ ಕೇಸ್ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಕೊಡಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿಬಿಟ್ಟಿದ್ರೆ ಯಾವ BJP ಯಾವ ಹಿಂದುತ್ವ ಸಂಘಟನೆಗಳು ಇದನ್ನು ಕೈಗೆ ತೆಗೆದುಕೊಂಡು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ? ಆ ಸೆನ್ಸಿಟಿವಿಟಿಯನ್ನು ಕಳ್ಕೊಂಡು ಬಿಟ್ರ ಅದೇ ಈಗ ಅವ್ರಿಗೆ ಮುಳುವಾಗ್ತಾ ಇದೆಯಾ? ಅದನ್ನೇ ಬಿಜೆಪಿ ಬಂಡವಾಳ ಮಾಡ್ಕೊಳಕ್ ಹೊರಟಿದ್ಯಾ? ಅಲ್ಲ ನೋಡಿ, ಪೊಲಿಟಿಕಲ್ ಪಾರ್ಟಿಗಳು ಅದು ಎಂಥ ಕ್ರೈಸಿಸ್ನಲ್ಲೂ ಕೂಡ ಅವ್ರ ರೊಟ್ಟಿಯನ್ನು ಬೇಯಿಸ್ಕೊಳ್ತವೆ. ಇದರಲ್ಲೇನು ಕಾಂಗ್ರೆಸ್ಸು BJP JDS ಅಂತ ಇರಲ್ಲ. ಪೊಲಿಟಿಕಲ್ ಪಾರ್ಟಿಗಳು ಅದನ್ನು ತಮ್ಮ ಉಪಯೋಗಕ್ಕೆ ಬಳಸ್ಕೊಳ್ತವೆ. ಆದರೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಗೊತ್ತಿರಲಿಲ್ವಾ ಹುಬ್ಳಿ ಅಂತ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ, ಅಂದರೆ ಅದಕ್ಕೊಂದು ಇತಿಹಾಸ ಇದೆ ಹುಬ್ಳಿಗೆ. ಅದರಲ್ಲಿ ನಿರಂಜನ್ ಹಿರೇಮಠ್ ಅಂತ ಅವರ ಮಗಳಿಗೆ ಚುಚ್ಚಿ ಒಬ್ಬ ಯುವಕ ಕೊಂದ ನಂತರ, ಅದು ಒಬ್ಬ ಮುಸ್ಲಿಂ ಯುವಕ ಅಂತ ಗೊತ್ತಿದ್ದಾಗ ನೀಡುವ ಹೇಳಿಕೆಗಳು ಹೇಗಿರಬೇಕಿತ್ತು ಅನ್ನೋದು ಭಾಳ ಮುಖ್ಯ ಪ್ರಶ್ನೆ. ನೋಡಿ, ಇಲ್ಲ ತನಿಖೆ ನಡೀತಾ ಇದೆ, ತನಿಖೆ ಹೊರಗಡೆ ಬರಲಿ, ಇನ್ನು ಅಂತ್ಯ ಸಂಸ್ಕಾರ ಕೂಡ ಆಗಿರಲಿಲ್ಲ. ಇದೊಂದು ವೈಯಕ್ತಿಕವಾದಂಥ ವಿಚಾರಕ್ಕಾದ ಕೊಲೆ, ಈ ಥರದ ಹೇಳಿಕೆಗಳು ಇದು ಅನೇಕರ ಭಾವನೆಗಳಿಗೆ ಧಕ್ಕೆ ತರುತ್ತೆ. ಅನೇಕ ಬಾರಿ ಏನಾಗುತ್ತೆ ಅಂತಂದರೆ, ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಷಯಗಳಲ್ಲಿ, ಈಗ ಗೃಹ ಸಚಿವ ಪರಮೇಶ್ವರ್ ಅಂತಲ್ಲ, ಅದು ಗೃಹ ಸಚಿವರಾದಮೇಲೆ ಅವ್ರಿಗೆ ನನಗನ್ಸತ್ತೆ ಈ ಗೃಹ ಸಚಿವರಾಗ್ತಾರಲ್ಲ ಅವ್ರಿಗೆ ಹೇಳಿಕೆ ಕೊಡ್ಲಿಕ್ಕೆ ಒಂದು ಟ್ರೈನಿಂಗ್ ತೆಗೆದುಕೊಳ್ಬೇಕು. ಹಿಂದೆ ನಾವು ಅರಗದ್ದೇನೆ ಕೂಡ ನೋಡ್ತಾ ಇದ್ವಿ. ಅಂದರೆ ತುಂಬ ಕ್ಯಾಶುವಲ್ ಅಪ್ರೋಚ್ನಿಂದ, ಯಾಕಂದರೆ ಮುಂಬೈ ಕರ್ನಾಟಕದಲ್ಲಿ ಭಾವನೆಗಳು ಗರಿಗೆದರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಕೈಯಲ್ಲಿ ಅಸ್ತ್ರ ಕೊಟ್ಟಿದ್ದ್ಯಾರು? ಈಗ ಕಾಂಗ್ರೆಸ್ನ ಕಾರ್ಪೊರೇಟರ್ ಇದ್ದಾರೆ ನಿರಂಜನ್ ಹಿರೇಮಠ್. ಕಾಂಗ್ರೆಸ್ನ ಯಾವ ಹಿರಿಯ ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರತುಪಡಿಸಿದ್ರೆ ಹೋಗಿ ಭೇಟಿಯಾಗಿ ಬಂದಿದ್ದಾರೆ?
ಯಾರಿಗೂ ಭೇಟಿಯಾಗಿ ಬಂದಿದ್ದಾರೆ. ಆಮೇಲೆ ಖುದ್ದು ನೇಹಾರ ತಂದೆ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ರು ಕೂಡ ಅವರಿಗೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಮಗಳನ್ನ ಕಳ್ಕೊಂಡಿರುವಂಥದ್ದು, ಜೊತೆಗೆ ಆ ಸಂದರ್ಭದಲ್ಲಿ ಸರ್ಕಾರದ ಮಾತುಗಳೇನಿದೆ, ಪ್ರಮುಖರ ಮಾತುಗಳು, ಅದು ಬಹಳ ಹರ್ಟ್ ಮಾಡಿದೆ. ಅವರೇ ಕೊಟ್ಟಂತ ಹೇಳಿಕೆಗಳು ಇನ್ನೂ ದೊಡ್ಡ ಬಿಜೆಪಿ ಕಾರ್ಪೊರೇಟರ್ ಅಲ್ರಿ, ಮಕ್ಕಳಿಗೆ ಹಿಂಗ ಆದಾಗ ನೋವು ಬೇರೆ ಬೇರೆ ರೀತಿ ಆಗತ್ತಾ? ನಿಮ್ಮ ರಾಜಕೀಯ ಸಿದ್ಧಾಂತಗಳಿಂದ ಆಗತ್ತಾ? ಆ ನೋವು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಅನುಭವಿಸಿದ್ದಾನೆ. ನಾನಂದ್ರೆ ಆ CCTV ಫುಟೇಜ್ ನೋಡಿ ಅಳದ ಹೆಣ್ಣು ಮಕ್ಕಳಿಲ್ಲ, ನೊಂದುಕೊಂಡ ಗಂಡು ಮಕ್ಕಳಿಲ್ಲ. ಪೊಲಿಟಿಕಲ್ ಬಿಟ್ಬಿಡಿ, ಆ ಕಡೆ ಇರ್ತಾರೋ ಈ ಕಡೆ ಎಕ್ಸ್ಟ್ರೀಮಲ್ಲಿ ಇರ್ತಾರೋ. ಅಂಥ ಸಂದರ್ಭದಲ್ಲಿ ಗೃಹ ಸಚಿವರು ನನಗನ್ಸುತ್ತೆ ಈ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವುದರ ಬದಲಿ ಹುಬ್ಳಿಗೆ ಹೋಗಿ ಒಂದ್ಸಲ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಗೃಹ ಸಚಿವರು ಯಾರೋ ನೀವು ತೀರ್ಮಾನ ಮಾಡಿ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಲ್ಲಿ ಚುನಾವಣೆಗಳಿವೆ, ಅಲ್ಲಿ ಹೋಗಿ ಇಲ್ಲ ನಾವು ಕಠಿಣದಿಂದ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ನೋಡಿ, ಎನ್ಕೌಂಟರ್ ಎಮೋಷನಲ್ ಔಟ್ಬರ್ಸ್ಟ್, ಅದು ಎನ್ಕೌಂಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಒಂದು ಜುರಿಸ್ಪ್ರುಡೆನ್ಸ್ ಇದೆ, ನ್ಯಾಯದಾನ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲೇ ಏನಾದರೂ ಆಗಬೇಕು. ಇಮೋಷನಲ್ ಔಟ್ಬರ್ಸ್ಟ್ ಅಲ್ಲಿ ಎಲ್ಲರೂ ಎಮೋಷನಲ್ ಔಟ್ಬರ್ಸ್ಟ್ ಅಲ್ಲಿ ಎನ್ಕೌಂಟರ್ ಮಾಡಿ ಅಂತ ಯಾರೋ ಹೇಳ್ತಾರೆ, ಇನ್ನೊಬ್ರು ನಮ್ಗೆ ವಾಪಸ್ ಬಿಡಿ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಮಹಿಳೆಯರ ಕೈ ಕೊಟ್ಬಿಡಿ. ನ್ಯಾಯದಾನ ವ್ಯವಸ್ಥೆಯಲ್ಲಿ ಹಾಗಾಗಲ್ಲ, ಎಲ್ರಿಗೂ ಗೊತ್ತಿರುವ ವಿಚಾರ. ಆದರೆ ನೀವು ಸ್ವಲ್ಪ ಸೆನ್ಸಿಟಿವ್ ಆಗಿ ಅವ್ರ ಮನೆಗೆ ಹೋಗಿ, ಯಾಕಂದರೆ ನಿಮ್ಗೆ ಗೊತ್ತಿದೆ ಈ ವಿಷಯ ಹೇಗೆ ಟರ್ನ್ ಆಗುತ್ತೆ ಅಂತಕ್ಕಂಥದ್ದು. ಬೇಕೋ ಬೇಡವೋ, ಯುವತಿ ಯಾರು, ಯುವತಿಯ ಬೇಕೋ ಬೇಡವೋ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಎಲ್ಲವೂ ಚರ್ಚೆ ಆಗತ್ತೆ. ನಿಜ. ಅವಳನ್ನು ಕೊಂದವರು ಯಾರು, ಇವೆಲ್ಲವೂ ಚರ್ಚೆ ಆಗತ್ತೆ. ಇವೆಲ್ಲವೂ ಚರ್ಚೆ ಆಗೋದು ಗೊತ್ತಿರುವಾಗ 25-30 ವರ್ಷ ರಾಜಕಾರಣದಲ್ಲಿ ಕಳೆದಿರ್ತಕ್ಕಂಥ ಸರ್ಕಾರದಲ್ಲಿ ಕುಳಿತ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಾಧ್ಯಕ್ಷರಿಗೆ ಗೊತ್ತಾಗಲಿಲ್ವಾ? ಗೃಹ ಸಚಿವರನ್ನು ಕಳಿಸಿ, ನೀವೊಬ್ಬ DGPಯನ್ನು ಅಲ್ಲಿ ಕಳಿಸಿ. ಯಾಕಂದರೆ ಚುನಾವಣೆ ಒಂದು ವಾರ ಇರುವ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಯಾಕಂದರೆ ಇದು ಒಂದು ನೋಡಿ ಏನಾಗಿದೆ, ಇದು ಒಂದು ಘಟನೆಯಿಂದ ಅದು ಆಗ್ತಾ ಇಲ್ಲ. ವಿದ್ಯಾರಣ್ಯಪುರದಲ್ಲಿ ಒಂದೇನೋ ಘಟನೆ ನಡೀತು, ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ನ ಘಟನೆಯನ್ನು ನಡೀತು. ಅದು ಆ ಸಂದರ್ಭದಲ್ಲೂ ಕೂಡ ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಇರಬಹುದು ಅನ್ನುವಂಥ ಹೇಳಿಕೆಗಳು, ಈ ಹೇಳಿಕೆಗಳು ಬಹಳ ಮುಳುವಾಗ್ತದೆ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.